ನಾನು ಆಸಿಪ್ಪು ಡಬ್ಬಿ ಕಟ್ಟಿದ್ರಿ. ಸಾನಿಯಾ ಬಂದು ಸ್ಕೂಲ್ಗೆ ಹೋಗಕ್ಕೆ. ಹರ್ಷಿಯಾ ರೆಡಿ ಆದ್ಯಾ? ಆಕೆಗೂ ತಲೆ ಬಚ್ಚಿದ್ರಿ. ಇವತ್ತೆಲ್ಲ ಕೆಲಸ ಮಾಡಿಟ್ಟು ಹೋಗಕತ್ತಾಳ್ರಿ. ತತ್ತಿ ಪಲ್ಯ ಮಾಡ್ಯಾಳ್ರಿ, ಅಣ್ಣಗೆ ಅನ್ನ ಮಾಡ್ಯಾಳ್ರಿ, ಬಾಂಡೆ ಇದ್ದದಷ್ಟು ತಿಕ್ಕಿಟ್ಲು. ಊಟ ಮಾಡಿದಿಲ್ಲ ನೀನು? ಉಂಡೆ? ಹ್ಞೂ, ಸ್ವಲ್ಪ ಹೊತ್ತು ಓದ್ಕೋಬೇಕೈತಿಲ್ಲ. ಟೈಮ್ ಆಗಿತ್ತಾ? ಸ್ವಲ್ಪ ಜಲ್ದಿ ಹೇಳಿ ನಾಳಿಂದ ಅಮ್ಮ. ನಮಗೇನು ರೀ ಕೈಕಾಲು ಬೆಳಗ್ಗೆ ಎದ್ದು ಸರಿ ಹೇಳೋಕ್ಕಾಗೋಲ್ಲ, ಬಿಡೋಕ್ಕಾಗೋಲ್ಲ. ಮಕ್ಕಳು ಹೇಳಾಕತ್ತವ್ರಿಪ್ಪ. ನಾನು ಜಳಕ ಮಾಡ್ಬೇಕ್ರಿ. ಈಗ ಮಾಡಿ ದೇವ್ರ ದೀಪ ಹಚ್ಬೇಕು. ಈಗ ಗ್ಯಾಸ್ ತೊಳೆದಿರಿ, ನಾನು ಗ್ಯಾಸ್ ಕಟ್ಟಿ ತೊಳೆದಿರಿ. ಹುಡುಗರು ಆಸಿಪ್ಪನ್ ಬರ್ತಾನೆ ಏನರ ಮಾಡ್ತಾನೆ ರೀ, ಅರಿಪನ ಬರ್ತಾರೆ ಒಟ್ಟು ಏನರ. ನಮ್ಮ ಮನೆಯವ್ರು ಬರ್ತಾರೆ, ಚಾ ಬಿಸಿ ಮಾಡ್ತಾರೆ, ಉಕ್ಕಿಸ್ತಾರೆ, ಹೋಗ್ಬಿಡ್ತಾರೆ. ಗ್ಯಾಸ್ ಕಟ್ಟಿ ಬೆಳಿಗ್ಗೆ ಎದ್ದು ನೋಡಂಗಿರಂಗಿಲ್ಲ ನಮ್ದು. ಕರೆಂಟ್ ಹೋತ್ರಿ, ಹಂಗಾಗಿರ್ತೈತಿ. ಹಾಗಾಗಿ ಮೊದಲು ಗ್ಯಾಸ್ ಕಟ್ಟೆಲ್ಲ ಪೂರ ಕ್ಲೀನಾಗಿ ತೊಳ್ಕೊಂಡು ಇದು ಚಾ ಬಿಸಿ ಮಾಡಿಲ್ಲ ರೀಪ, ಹಾಲಿಟ್ಟಾಡ್ರಿ. ಅಮ್ಮ ನೀರು ಜಳಕ ಮಾಡ್ತಾರೆ, ನಾನು ನೀರಿಟ್ಟು ಬಂದೀನಿ. ನಾನು ನೀರು ಹಾಕಿ ಕೊಟ್ಟಿದ್ರು. ಈಗ ಎದ್ದಾರೆ ಅಮ್ಮ. ಆಸಿಪ ಹೋದ್ರಿ ಕೆಲ್ಸಕ್ಕೆ ರೀ, ಡಬ್ಬಿ ಕಟ್ಕೊಂಡು. ಅರ್ಶಿ ಎಲ್ಲ ಮಾಡಿದ್ದು ನೋಡಿರಿ ಬೆಳಿಗ್ಗೆ ಎದ್ದು. ತತ್ತಿ ಹಾಕಿ ಪಲ್ಯ ಮಾಡ್ಯಾಳ್ರಿ, ಮತ್ತು ಅನ್ನ ಮಾಡ್ಯಾಳ್ರಿ ಬಿಸಿದು. ಇವತ್ತು ಚಪಾತಿ ಮಾಡಿಲ್ಲ ರೀ. ನೀವು ಅದ ಬಿಡಮ್ಮ ಚಪಾತಿ ಹೋಗ್ಲಿ ಅಂತ ಅಂದ್ಬಿಟ್ಟಾಳ್ರಿ. ಮತ್ತು ಬಾಂಡೆ ತಿಕ್ಕೊಂಬಂದಿಟ್ಟಾಳ. ಅಷ್ಟೇ ಕೆಲಸ ಮಾಡಿದ. ಈಕೆ ಎದ್ದು ಕಸ ಹೊಡೆದು ಚಾಕದೆ ಇಡಾಕತ್ತಿಲ್ರಿ ಅರಿಪ. ನಾನು ಎದ್ದು ಬಂದಿರ ಅವಾಗ. ಕಾಲು ನೋವು ತಗೋಲ್ರಿ, ಹಂಗಾಗಿ ಎಚ್ಚರಾಗಿರ್ತೈತಿ. ಹೇಳಾಕ ಮನ್ಸಾಗಿಲ್ಲ ರೀ. ಮತ್ತು ವಿಡಿಯೋ ಒಂದು 8 ಗಂಟೆಗೆ ಅಂದ್ರೆ ವಿಡಿಯೋ ಒಂದು ಹೋಗ್ಬೇಕ್ರಿ. ಅದಕ್ಕೆಲ್ಲ ಬರೆಯೋದು, ಟೈಟಲ್ ಬರೆಯೋದು, ಹ್ಯಾಶ್ಟ್ಯಾಗ್ ಅದೆಲ್ಲ ಹಾಕ್ಬೇಕಲ್ರಿ. ಅದ್ರ ಕೆಲಸ ಚಲೋ ಆಗ್ಬಿಟ್ರೈತೆ ನಂದು ಎದ್ದು ಕೂತ್ಕೊಂಡ್ರಿ. ಅದೆಲ್ಲ ಮುಗಿಸಿ ವಿಡಿಯೋ ಹೋಗಿದ ಮೇಲೆ ನಾನು ಕೆಳಗೆ ಬರ್ತೇನೆ ರೀ. ಒಂದೊಂದು ದಿನ 8:30 ಹೋಗ್ತೈತಿ ವಿಡಿಯೋ, ಒಂದಿನ 8 ಗಂಟೆ ಆಗಿನ ಮೇಲೆ ಹೋಗ್ತೈತಿ, ಒಂದಿನ 8 ಗಂಟೆಗಿನ ಮುಂಚೆಕನ ಹೋಗಿರ್ತೈತಿ. ಅದು ನೆಟ್ ಸ್ವಲ್ಪ ಸ್ಲೋ ಇತ್ತಂದ್ರೆ ಹಂಗೆ ಹಾಕತ್ಬಿಡೈತಿ ರೀ. ಹಂಗಾಗಿ ಮೊದಲು ಅದ್ರ ಕೆಲಸ ಮುಗಿಸ್ಕೊಂಡು ನಾನು ಕೆಳಗೆ ಬರ್ತೀನಿ. ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ರೀಪ್ಪ. ಯಾಕಂತ ಹೇಳಿದ್ರೆ ನಾನು ಭಾಳ ತ್ರಾಸ ಆಗದೈತ್ರಿ. ಸುಮ್ಮನೆ ಮುಸುಗಿಟ್ಕೊಂಡು ಮಕ್ಕಂದೆ ಅಂತ ಹೇಳಿದ್ರೆ ಕೆಲಸ ಆಗಂಗಿಲ್ಲ ರೀ. ನನ್ನ ತಲೆ ಒಳಗೆಲ್ಲ ನರ ನೋಸಾಕತ್ಬಿಟ್ಟಾರ ನನಗೆ. ಇಂಥಲ್ಲೆಲ್ಲ ಇಲ್ಲಿ ಮತ್ತು ಇಂಥಲ್ಲೆಲ್ಲ ನರ ನೋದಂಗೆ ಹಾಕತ್ತಾರ ನನಗೆ. ಇಂಥಲ್ಲಿ ರೀ. ಇದು ಮೊಣಕಾಲು ಇಂಥ ಕೆಳಗಂತಕರ ಹೆಂಗಾಗೈತೆ ಅಂದ್ರೆ ಇಷ್ಟು ದಪ್ಪದಂಗೆ ಆಗ್ಬಿಟ್ರೆ ನನ್ನ ಕಾಲು ರೀ. ಹಾಗಾಗಿ ಹೋಗಿ ಬಂದ್ರೆ ಸುಮ್ಮನೆ ಚಲೋ ರೀ. ಅಮ್ಮ ಹೋಗ್ಯಾರ ರೀ, ತಾಜ್ನವ್ರಿಗೆ ಹೋಗಿದ್ರಿ ಅವರು. ಅಲ್ಲೇ ಆಸ್ಪತ್ರೆಗೆ ಹೋಗ್ಯಾರಂತ. ಗದ್ದೆಲ್ಲ ಬಾರವ ಅನ್ನಕತ್ತಾರೆ. ನಾನು ಸುಮ್ಮನೆ ಹಚ್ಚಿದ್ದೀರಿ ಅಮ್ಮಾಗ್ರಿ. ಬರಲಿಲ್ಲಮ್ಮ ಅಂತಂದಿಲ್ವ ಆಸ್ಪತ್ರೆ ತೋರಿಸ್ಕೊಂಡಿರಿ. ಇಲ್ಲೇ ಅಮ್ಮನ ತೋರಿಸ್ಕೊಂಡ್ರೆ. ಮತ್ತು ಆ ಪರ್ಮನೆ ಹೋಗ್ಯಾರಮ್ಮ ನೀವು? ಹೋಯ್ ಬರ್ತೀನಿ ತೋರಿಸ್ಕೊಂಡಿರಿಪ್ಪ. ಹೀಟಿನ ಸಂಬಂಧ ಆಗೈತಿ ಅನ್ನಕತ್ತಾರೆ ಡಾಕ್ಟ್ರ್. ಶುಗರು BP ಎಲ್ಲ ಚೆಕ್ ಮಾಡಿದ್ರಿ, ಎಲ್ಲ ನಾರ್ಮಲ್ ಐತ್ರಿ. ನಮ್ಮ ಅಮ್ಮರಿಗೆ ಹೋಗಿ ತಾಜ್ನವ್ರಿಗೆ ಬಿಟ್ಟು ಆಟೋದ್ರ ಬರ್ತಾರೆ. ಇಲ್ಲಿ ಗುಳಿಗೆ ಔಷಧ ತೊಗೊಂಡು ಹೋಗನ್ರಿ. ತೊಗೊಂಡ್ರಿ ಇಲ್ಲಿ ಗುಳಿಗೆ ಔಷಧ ರೀ. ಅಮ್ಮ ನಮಗೆ ಬಿಟ್ಟು ಆ ಕಡೆ ಹೋಗಂತ ಬರ್ರಿ ನೀವು. ಮತ್ತೆಲ್ಲಿ ಹೊಳ ಮಾಡಾಡ್ತಾರೆ ಆಟೋದ್ರ ಅನ್ನಕತ್ತಾರೆ ರೀ. ನಾವು ಆಟೋದ್ರೊಳಗೆ ಹೋಗಿ ಬಂದು ಬರ್ರಿಪ್ಪ. ಇಲ್ಲಿ ತಾಜ್ನಗರ್ಗೆ ಬಂದಿರಿ ನಾವು. ಇಲ್ಲಪ್ಪ ಆಟೋದ್ರ ನಿಂತಾರ್ರಿ. ಮತ್ತೆ ಊಟ ಮಾಡಿ ಹೋಗ್ತೀವಂತ್ರಿ. ಇಲ್ಲ ಹೋಗಿ ಬರ್ತೀವಿ ಈಗ. ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ನೋಡ್ರಿ. ನುಸಾಕತ್ತವ ಇವ ಇಂಜೆಕ್ಷನ್ ರೀ. ಅವ್ರು ಮಾಡೋ ಮುಂದೆ ನೋಯಂಗಿಲ್ರಿಪ್ಪ. ಆಮೇಲೆ ನುಸಾಕತ್ ಬಿಡ್ತಾವ. ಸುತ್ತರ ಮಕ್ಕಳು ಹಾಕತ್ಬಿಟ್ಟಿದ್ದೆ ನಾ ಈಗ ಮನ್ಯಾಗ ರೀ. ಸಮಾಧಾನ ಆಗೋಲ್ತು ನನಗೆ. ಒಟ್ಟ ಅಳು ಬರಾಕತ್ಬಿಟ್ಟಿದ್ ನನಗೆ. ಯಾಕೆ ಹಿಂಗೆ ಹಾಕೈತಿ ಅಂತೇಳಿ ಅಂದು ಉಂಡುದ್ರಿ. ಹೊಟ್ಟೆ ಕಲ್ಲು ಹಾಕ್ದಂಗೆ ನೋಡ್ರಿ ನನಗೆ. ಆಯಾಸ್ರಿ ಅದು. ಅದು ಕರಿಪ ಬಂದೆ ನಾನು. ಬರ್ತೀನಿ ತಗೋರಿ ಆಟೋದ್ರ. ಬರ್ತೀನಿ ಎಲ್ಲಿ ಬರ್ತೀನಿ. ಇಲ್ಲ ಇಲ್ಲಿ ಇವ್ರಿಗೆ ಒಂದು ಸ್ವಲ್ಪ ಭೇಟಿ ಹೋಗನ್ರಿ. ನಮ್ಮ ಅಪ್ಪರಿಗೆ ಒಂದಿಟ್ಟು ಏನು ಮಾಡಾಕತ್ತೀರಿ? ಏನು ಸಿರಾ ಮಾಡಾಕತ್ತೀರನ್ರಿ? ಏನು ಹಲ್ವಾ ಮಾಡ್ತೀರಿ? ಇವ ನೋಡ್ರಿಪ್ಪ ಹೋಗಾಯ್ತಿರ ಅವಾಗ ಇವಾಗ ಸ್ವಲ್ಪ ಅಡ್ಡಾಡ್ತಿರ್ತೀವಿ. ಮತ್ತೆ ಸ್ವಲ್ಪ ಹಾಕಿ ಹೋಗ ತಾಯಿ. ಈಗ ಟಾನಿಕ್ ತೊಗೊಂಡು ಬರ್ಸ್ಕೊಂಡು ಬಂದ ಸಾಕಾಗೈತಿ ಈಗ. ಏನ್ ಮಾಡತ್ತೀರಿ? ಇಲ್ಲ ಹೋಗ್ತೀವಿ ಆಟೋದ್ರ ನಿಂತಾರೆ. ಇಲ್ಲ ನಾವು ಹಂಗ ಹೊಂಟಿದ್ದೀವ್ರಿ. ಬ್ಯಾಡ್ರಿಪ್ಪ ಊಟ ಏನು ಬೇಡ. ಈಗ ಹೋಗಿ ಬರ್ತೀವಿ. ಒಲ್ರಿಪ್ಪ ನಾನು ಅಲ್ಲಿ ಯಾರಿಲ್ಲ ಮನ್ಯಾಗ. ಬಾಬಾರಿಗೆ ಊಟ ಕೊಡಕ್ರಿ. ನಾ ಬಯನ್ ಮಾಡ್ಬೇಕ್ರಿ ಈಗ. ಇಲ್ಲ ಇವ್ರು ಕುಂತದ್ರು ಬಿಡ್ರಿ. ಊಟ ಕೊಟ್ಟು ಬೈದೆ ಇವ್ರಿಗೆ. ಬರ್ತೀನಿ ತಗೋರಿ ನಾನು. ಅರೇಪ್ಪ ಬಂದಿರಿ ನಾವು ಈಗ ಆಸ್ಪತ್ರೆಗೆ ಬಂದು ಸ್ವಲ್ಪ ಕೈ ಕಾಲಲ್ಲಿ ತೊಗೊಂಡು ಅರಿಪ ತಾಡ್ ತೊಗೊಂಡು ಆರು ಇಟ್ಟಾಗ್ಬಿಟ್ರಿ. ನೀವು ಉಂಡ ಗುಳಿಗೆ ತೊಗೊಂಡ್ರೆ ಗುಳಿಗೆ ಹಾಡ್ಕೊಂಡು ಕುಂತಿದ್ದೀರಿ. ನನಗೆ ತೊಗೋಬೇಕು ಅಂತೇಳಿ ಅಂದ್ರೆ ಅವನ್ನ ಆಕಿ ನೀವು ಉಂಡು ತೊಗೋ ಅಂತಂದು ಹೇಳಿಲ್ಲ. ಅದಕ್ಕೆ ಕೈಕಾಲು ಮಕ್ಕಾರ ತೊಗೊಂಬರ್ತೀನಿ ತಡಿವ ಅಂತಂದ್ರೆ ಹಚ್ಚಿ ಇಡಾಕತ್ತಾಳ್ರಿ. ರೊಟ್ಟಿ ನೋಡ್ರಿ ಎಂತಿಂತ ಹೋದ್ರಿ. ನಮ್ಮ ನೆಗೆಣಿ ಕೊಟ್ಟಾಡ್ರಿ ಒಂದು ರೊಟ್ಟಿ ಇಲ್ಲೇ ಬಾಜು. ನೀನೇನು ಸೋಯಾಬನ್ ಅವ್ರು ಹೇಳಿದ್ರಿ. ಹೀಗೆಲ್ಲ ಅವ್ರಿಗೆ ಹೇಳಿದ್ದೀರ ಅಂದ್ರೆ ಅವರು
ಡಾಕ್ಟ್ರ್ ಕಲಿಯಾಕತ್ತಾರೋ ಅಥವಾ ಡಾಕ್ಟ್ರ್ ಕಡೆ ಅದಾರ ಗೊತ್ತಿಲ್ಲ ನನಗೆ, ಅಥವಾ ಡಾಕ್ಟ್ರ್ ಅದಾರ. ಅವರೆಲ್ಲ ಕೇಳಿದ್ರು ಅವ್ರಿಗೆಲ್ಲ ಹೇಳಿದ್ರಿ ನನ್ನ ಪ್ರಾಬ್ಲಮ್ ಏನಾಗುತ್ತೆ ಅಂತಂದು. ಇಲ್ಲ ಆಂಟಿ ಅದು ಹೀಟಾಗಿ ಹಂಗಾಗಿರೋದು ನಿಮ್ಗೆ ಅಂತ ಹೇಳಿದ್ರಿ. ಕರೆನ ಹಂಗೆ ಆತ್ರಿ ಅದು. ಅವ್ರು ಹೇಳಿದ್ರು 1 ತಿಂಗಳ ಗುಳಿಗೆ ತೊಗೊರಿ, ತೊಗೊಂಡು ನೋಡಿರಿ, ಕಡಿಮೆ ಆಯ್ತು ಚಲೋ ಆಯ್ತು, ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೋಡೋಣ ಅಂತ ಮುಂದೆ ಅಂಥೇಳಿ ಒಂದು ಹೇಳ್ಯಾರಿಪ್ಪ. ಅಷ್ಟಕ್ಕೆ ದೇವರು ಕಡಿಮೆ ಮಾಡಲಿ ಅಂತೇಳಿ ನಾನು ಬೇಡ್ಕೊತೀನಿ ರೀ ದೇವ್ರಿಗೆ ರೀ. ನೀನು ಇಷ್ಟೊತ್ತಿನ ನಾವು ಇದಕ್ಕೆ ಶಾಲೆಗೆ ಹೋಗ್ಬೇಕಂತಂದು ಅರ್ಶಿಯನ್ ಶಾಲೆಗೆ ಹೋಗಾಕತ್ತಿದ್ವಿ ನೋಡ್ರಿಪ್ಪ. ನೀನು ಹೋಗ್ಬೇಕಾಕಿ ಶಾಲೆಗೆ ಹೋಗ್ಬೇಕಂತೇಳಿ ಅಂದು ಮಾರ್ಕಸ್ ಚಲೋ ತೆಗ್ದಾಡ್ರಿ. 1ನೇದು ಎಕ್ಸಾಮ್ ಇರ್ತೈತಲ್ಲ ಟೆಸ್ಟ್ ಅದ್ರೊಳಗೆ ರೀ 3 ಮಾರ್ಕಸ್ ಕಡಿಮೆ ಅದ್ರ 120 ಮಾರ್ಕಸಿಂದಂತ್ರಿ. ಅದು 3 ಮಾರ್ಕಸ್ ಅಷ್ಟೇ ಕಡಿಮೆ. ಈಕಿದು ಮತ್ತು ದಿವ್ಯ ಅನ್ನ ಹಾಕಿದ್ರಿ. ಇಬ್ಬರು ಟಾಪ್ ಬಂದಾರ ಇವ್ರಿಬ್ರು ಕ್ಲಾಸಿಗೆ ರೀ. ಕಲಿವ ಅಂತ ಹೇಳಕತ್ತೀನಿ ರೀ. ಈಗ ಅರ್ಶಿಯಾಗ್ರಿ ನೀ ಕಲಿವ, ನೀ ಎಲ್ಲಿವರೆಗೂ ಕಲಿತೆ ಎಲ್ಲಿವರೆಗೂ ಕಲಿವ ನಿಂತೆ ಅಂತ ಹೇಳಿ ರೀ. ಹ್ಞೂ ಅಂತ ಹೇಳ್ರಿ. ನೋಡೋಣ ಎಲ್ಲರೂ ಕಮೆಂಟ್ ಮಾಡಿರಿ ನೀವು ಕಲಿಸ್ರಿ ಅಂಥೇಳಿ ಅಂದು. ಹಂಗಾಗಿ ಕೊಡ್ಬೇಕಾರೆ ಕಲೀಲಿ ಅಂತ ಅನ್ನೋದು ನಂದು ಆಸೆ ರೀ. ನೋಡೋಣ ಏನು ಮಾಡ್ತಾರೆ. ಊಟ ಮಾಡಿದ್ರಿಪ್ಪ ನಾವು ಸ್ವಲ್ಪ ಇದು ಸೌತೆಕಾಯಿ ಕ್ಯಾರೆಟ್ ರೀ ಅದೆಲ್ಲ ತಿನ್ನಿರಿ ಅಂತಂದು ಹೇಳಿದ್ರಲ್ರಿ. ಹಾಗಾಗಿ ಅದನ್ನೆಲ್ಲ ಹಚ್ಕೊಂಡು ರೊಟ್ಟಿ ತಿಂದು ಅನ್ನ ಉಂಡು ಸ್ವಲ್ಪ ಅಡ್ಡಾಡಕತ್ತೀನಿ ರೀ. ಇಲ್ಲೇ ವಾಕಿಂಗ್ ಮಾಡಿದ್ರೆ ಆತಂತಂದು. ಯಾಕಂದ್ರೆ ಅದು ನೋಡ್ರಿ ಆಯಾಸದಂಗೆ ಆಗ್ಬಿಡ್ತೀರಿ ಹೊಟ್ಟೆ ನನಗೆ ಊಟ. ಹಾಗಾಗಿ ಅಡ್ಡಾಡಕತ್ತೀನಿ ರೀ ಇಲ್ಲೇ. ನಮ್ಮ ಬೇಕು ನೋಡ್ರಿ ಮಕ್ಕೊಂಡ್ರದು. ಮತ್ತು ಮ್ಯಾಗ ಒಂದು ಬೇಕು ಬಂದೈತಿ. ಬಾ ಅರಿಪ ಉಂಡೇನ ಅರಿಪ, ಬಾ ಊಟ ಮಾಡಿದೆನ. ಆಕೆ ನನ್ನ ಜೋಡಿ ಅಡ್ಡಾಡ್ತಿರ್ತಾಳೆ ನಮ್ಮ ಅರಿಪ. ಸಂಜೆ ಮುಂದೆ ಆದ್ರೆ ಸಾಕು, ನಾನು ಮಧ್ಯಾಹ್ನ ಅಡ್ಡಾಡೋ ಮುಂದೆ ಆದ್ರೆ ಆತು. ನನಗೆ ಕೂಡ 1-2 ನಿಮಿಷ ಕಾಣಲ್ಲ ಅಂತ ಹೇಳಿದ್ರೆ ಹಂಗೆ ಒದ್ದಾಡ್ತಾಳ್ರಿಗೆ. ಅಮ್ಮಿ 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 ಅಂತಂದು ಅವರಪ್ಪ ಹಬ್ಬ ಹಬ್ಬ ಅಂತ ಯಾಕೆ ಅನ್ನಂಗಿಲ್ಲ ನೀನು, ಬರೀ ಅಮ್ಮಿ 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 ಅಂತಂದು ಓಡಾಡಕತ್ಬಿಡ್ತಿಲ್ಲ ಅಂತ ಅವ್ರಿ ಆರಿಪಾಗ್ರಿ. ಆಕೆ ನಗಾಕತ್ಬಿಡ್ತಾಳ್ರಿ. ಅಮ್ಮಿ ಬಾ ಅಂತೇಳಂದ್ರಿ. ಅಯ್ಯೋ ದೀದಿ ಕುಂತ್ಲಲ್ಲ, ದೀದಿ ಕುಂತ್ಲ ಆಯ್ತೇನಿಲ್ಲ ಗಾಡಿ ಅದ. ನಬಿಲ ಸ್ಕೂಲ್ಗೆ ಹೋಗಿ ಬಂದ್ಯಾನ ನೀನು? ನಬಿಲ ಏನಾಗಿಲ್ಲ ತಗೋ ನೋಡಾಕತ್ತಾನ್ರಿ. ಮತ್ತೆ ಹೊಳ್ಳಿ ಭಾಳ ಬೇರ್ಕಿರಿವ 100 ಅಂತ ಹೊಂಟ. ಅವಾಜ್ ಭಾಳ ಐತೆ ಅದು ಗಾಡಿ. ಅದನ್ನ ತೊಗೊಂಡು ಆಡಾಡತ್ವ ಹುಡುಗದ. ಅಮ್ಮನ ಬಂದ್ರೀಗ ಟೈಮ್ ಆತಲ್ರಿ ಅಂಗಡಿಗೆ ಹೋಗ್ಬೇಕ್ರಿ. ಒಣ ಮೀನದು ಅದ ದೊಡ್ಡದ ಮ್ಯಾಗಿಂದ ರೀ ಒಣ ಮೀನದು. ಅಂಗಡಿಗೆ ಹೋಗಿ ಬಂದ್ಯಾ ಮಮ್ಮಿ? ಏನು ತೊಗೊಂಬಂದಿ? ತರಕಾರಿ ತೊಗೊಂಬಂದ್ವ. ಮೆಂತೆ, ಮಡಿಕೆ ಕಾಳು ಹಾಕಿ ಕಟ್ಟಾಕ್ಬೇಕಲ್ಲ ಬೆಳಿಗ್ಗೆ. ಸೌತಿಕಾಯಿ ತೊಗೊಂಬಂದೆ ರೀ. ಸೌತಿಕಾಯಿ ಹಿಡ್ಕೊಂಡು ತಿನ್ನಾಕತ್ರ. ಇವ್ರು ತಿನ್ನೋದು ನೋಡಿ ಹಂಗೆ ತಿನ್ನ ಮನಸ್ಸಾತ. ನಾನು ಸುಮ್ಮನೆ ತಿನ್ನಾಕೈತೆ. ಅರ್ಶಿ ಬೇಕ್ರಿ ಸೌತಿಕಾಯಿ ಅದು. ಇಲ್ಲ ಈಕಿ ಕೈಯಾಗ ಕೊಡ್ಬೇಕ್ರಿ ಆಕಿಗೆ ಹೆಚ್ಚಿ ತಗೋರ ತಿನ್ನ ಅಂತ ಅಂದ್ರೆ ತಿಂತಾಡ್ರಿ ಈಕಿ. ಹಂಗೇನಿಲ್ವಾ? ಇಲ್ಲ ತಿನ್ನಲ್ಲ ಈಕಿ. ಮಧ್ಯಾಹ್ನ ಹೆಚ್ಚು ಕಟ್ಟಿದ್ದಲ್ಲ ಮತ್ತೆ ನೀವೇ ಹೆಚ್ಚಿದ್ದಲ್ಲ. ಆರಾಮ ಅನ್ಸಾತೈತಿಲ್ಲ ಮಮ್ಮಿ? ಎಲ್ಲಿ ಭಾಳ ಹೊಸಕಾಯ್ತು ಬಿಡು ಯಾಕೆ ತಲೆ ನೋವು ಆತೈತ್ಯಾ? ಎಲ್ಲಿ ವಜ್ಜಾಗ್ಬಿಟ್ಟೈತೆ ನೋಡು. ಕಡಿಮೆ ತಗೋ ಗುಳಿಗೆ ಕೊಟ್ಟಾರಲ್ಲ ಕರೆಕ್ಟ್ ಟೈಮ್ ತಗೋನಿ. ಅದ್ರ ತಕ್ಕಂಗ ಗುಳಿಗೆ ಕೊಟ್ಟಿರ್ತಾರ ಅವ್ರು. ನಾನು ಅರ್ಬಿ ಭಾಳ ಇದ್ದು ಹೋಗೋದು ಹಾಕಿ ಬಂದೆ. ತೊಳೆದೆ ಅಷ್ಟು ಅದಾವು. ಚಾ ಕೊಟ್ಟು ಬಂದ್ವ ನಾನು ಅಮ್ಮಗ. ಸಾರು ಪಲ್ಯ ಏನಿದ್ದು ಬಿಸಿ ಮಾಡೀನಿ ಅವನ್ನ. ಬಿಸಿ ಮಾಡಿನಿ. ಆಮೇಲೆ ಏನು ಬಂದಿಟ್ಟು ಮಾಡಿದ್ರಂತ ಅನ್ನ ಬಿಸಿ ಅನ್ನ ಮಾಡಿದ್ರಂತಂದು. ಆಯ್ತು ತಗೋ. ಚಪಾತಿ ಅದಾವು, ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಐತಿ, ಮೆಣಸಿನ್ಕಾಯಿ ಪಲ್ಯ ಐತಿ, ಇನ್ನು ಹೌದಾ ಇದು ಸಾಂಬಾರು ಐತಿ. ಅದಕ್ಕೆ ಏನು ಮಾಡಂಗಿಲ್ಲ. ಮಾಡಿದ್ರೆ ಏನಾರ ಬಿಸಿ ಅನ್ನ ಮಾಡ್ಬಿಡ್ತೀನಿ. ಆಯ್ತು ತಗೋ. ಇಲ್ಲಿ ಬಂದಿವ್ರಿ ನಾವು ಅಮ್ಮ. ನಾವು ಇದಕ್ಕೆ ಮನೆಗೆ ಬಂದಿವಿ ಸಾಮಾನು ತಗೊಂಡು. ಅಮ್ಮಗೆ ಡಾಕ್ಟ್ರ್ ಜೀರಾ ರೈಸ್ ಬರ್ಕೊಟ್ಟಿದ್ರಂತ್ರಿ. ಜೀರಾ ರೈಸ್ ಬರ್ಕೊಟ್ಟಿದ್ರೆ ಗ್ಯಾಸ ಪಾಸ್ಟ್ ಅದ. ಮತ್ತೆ ಜೀರಾ ರೈಸ್ ಬರ್ಕೊಟ್ಟಿದ್ರ ಅದನ್ನ ತರಲೇ ಹೌದ್ರಿ. ಗ್ಯಾಸ್ ಪಾಸ್ಟ್ ಅಂತ ಅದಂತ ಇದಂತ. ಜೀರಾ ರೈಸ್ ಚೀಟಿ ಕೊಟ್ಟಾರ ನೋಡಿ ಡಾಕ್ಟರ್. ಕೊಟ್ಟಾಗ ಡಾಕ್ಟರ್ ಪಾಪ ತಗೊಂಬರ್ಲಿಲ್ಲ. ಹೌದ್ರಿ ಅಲ್ಲಿ ತಾಜ್ನಗರದಾಗ ತೋರಿಸಿ ಮಂದಿಲ್ರಿ ಇವತ್ತು. ಊಟಕ್ಕೆ ಹಾಕ್ಕೊಟ್ಟೇರಿ ನಾನೀಗ. ಅಮ್ಮಗೂ ಆರಾಮಿಲ್ಲಲ್ರಿ. ಅವ್ರಿಗೇನು ಬಾಯಿಗೆ ಏನು ರುಚಿನ ಬರಂಗಿಲ್ಲ ಅಂತಾರೆ. ಹಾಗಾಗಿ ಅವ್ರಿಗೆ ಏನು ಬೇಕಂತಾರೆ ಅದನ್ನ ಮಾಡಿ ಕೊಡ್ತೀನಿ ರೀ. ನಾವು ಊಟ ಮಾಡಿದ್ರಿ ಉಂಡ್ರೆ ನಾವು ಊಟ ಮಾಡಿದ್ವಿ. ನಾನು ಒಂದು ಸ್ವಲ್ಪ ಮುದ್ದಿನ ಊಟ ಮಾಡಿಬಿಟ್ಟೆ ರೀ. ರಾತ್ರಿಗೆ ಅದ ಒಂದು ಸ್ವಲ್ಪ ಹೆಲ್ತಿಗೆ ಒಳ್ಳೇದಾಗುತ್ತೆ ಅಂತೇಳಿ ಅಂದ್ರೆ ಡಾಕ್ಟ್ರು ಮತ್ತದ್ರ ಮೊಸರು ಮಜ್ಜಿಗೆ ಹಾಕೋಬೇಡ್ರಿ ಅಂದ್ರೆ ಮುದ್ದೆ ಒಳಗೆ ಹಾಲು ಹಾಕೊಂಡು ಊಟ ಬೇಕಂದ್ರೆ ಅಂತ ಹೇಳಿದ್ರಿ. ಹ್ಞೂ ಅಂತಂದು ಹೇಳಿದ್ವಿ.
ಹಾರಿಪನ ಊಟ ಮಾಡಕತ್ತಾಳ್ರಿ ಆಕಿ ಬೇಕು ಅಂದಂಗೆ ಹಿಂದ ಆಕಿ ಹೊರಗೆ ಹೋಗೋದು ಬಂದು ಒಳಗೆ ಬರೋದು ಈಗ ಆಕಿ ಹೊರಗೆ ಹೋಗ್ರಿ ಹೊರಗೆ ಓಡೋದ್ರಿ ಈಗ ಅದು ಎಲ್ಲಿ ಬೀಳಿಸ್ತೈತೆ ನಾನು ಹೆದರಿಕೆ ಹತ್ಬಿಟ್ಟಿರ್ತೀರಿ ಕಾಳಿನ ಪಲ್ಯ ಹಚ್ಕೊ ಓಡಾಕತ್ರಿ ಆಕಿಂದ ಅದು ಕಾಲ ಹೊಂಟ್ಬಿಡೈತ್ರಿ ನನಗೆ ಹೆದರಿಕೆ ಬಂದಂಗೆ ಆಕೈತ್ರಿ ಎಲ್ಲಿ ಬೀಳ್ತೈತೇನ ಅಂತಂದು